ಕದಂಬ ರಾಜಧಾನಿಯಾಗಿ ಮೆರೆದ ಹಲಸಿ ಬೆಳಗಾವಿಯಿಂದ 43 ಕಿಲೋಮೀಟರ್ ದೂರದಲ್ಲಿದೆ. ಕದಂಬ ವಾಸ್ತುಶಿಲ್ಪದ ದ್ಯೋತಕವಾಗಿರುವ ದೇವಾಲಯಗಳಲ್ಲಿ ಭೂವರಾಹ ನರಸಿಂಹ, ಸುವರ್ಣೇಶ್ವರ, ಕಲ್ಮೇಶ್ವರ ಹಾಗೂ ರಾಮತೀರ್ಥ ಪ್ರಮುಖ ಅಂತ ಹೇಳ್ಬೋದು. ನಾನೀಗ ಪರಿಚಯಿಸಲು ಹೊರಟಿರುವ ಸ್ಥಳ ರಾಮತೀರ್ಥ. 3 ದೇವಾಲಯಗಳ ಈ ಸಮುಚ್ಚಯ ದಟ್ಟ ಕಾಡಿನ ಮಧ್ಯೆ ಕಲ್ಲಿನ ಬೆಟ್ಟದ ಮೇಲೆ ನಿರ್ಮಿಸಲಾಗಿದ್ದು ಹಲಸಿಯಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿದೆ. ರಾಮಲಿಂಗೇಶ್ವರನೆಂದೇ ಕರೆಯಲ್ಪಡುವ ಶಿವ ಇಲ್ಲಿಯ ಆರಾಧ್ಯ ದೇವತೆ. ಮುಕುಂದ, ಈಗ ನಾವು ರಾಮತೀರ್ಥನೂ ಒಂದು ಪ್ಲೇಸಿಗೆ ಹೊಂಟಿವಿ. ವೆರಿ ಗುಡ್. ನಾನು ಇಲ್ಲಿ ಇದ್ದೇನಪ್ಪ, ಇವತ್ತು ಬೆಸ್ಟ್ ಆಯ್ತು ಕೆಲಸ. ಹೌದು, ನೀ ಧಾರವಾಡಕ್ಕೆ ಬಂದಿದ್ದು ಚಲೋ ಆಯ್ತು. ಹಾಂ, ಆಮೇಲೆ ಇವತ್ತು ಕ್ಲೈಮೇಟು ಭಾಳ ಚಲೋ ಅದ. ಹಲಸಿಯಿಂದ ರಾಮತೀರ್ಥಕ್ಕೆ ಮಣ್ಣಿನ ರಸ್ತೆಯ ಸಂಪರ್ಕವಿದ್ದರೂ ವಾಹನ ಚಾಲನೆಗೆ ಯೋಗ್ಯವಾಗಿಲ್ಲ. ಚಾರಣವೇ ಅತ್ಯಂತ ಸೂಕ್ತ ಮಾರ್ಗ ಅಂತ ಹೇಳ್ಬೋದು. ಮುಂಜಾನೆ 9 ಗಂಟೆಯ ಸಮಯ. ಹೊಲಗದ್ದೆಗಳ ಬಳಸು ಮಾರ್ಗದಲ್ಲಿ ನಮ್ಮ ಚಾರಣ ಪ್ರಾರಂಭವಾಯಿತು. ನಿನ್ನ ಕೈ ಬಿಡೆನು, ನೀರುವುದು ನನಗಾಗಿ, ಈ ಜೀವ ನಿನಗಾಗಿ. ಆಕಾಶವೇ ಬೀಳಲಿ ಮೇಲೆ, ನಾನೆಂದು ನಿನ್ನವನು. ತಿರ್ಲಾಪುರ ಅವರೇ, ರೂಟ್ ಹೇಗಿದೆ? ಇದು ರಾಮತೀರ್ಥಕ್ಕೆ ಹೋಗೋ ರೂಟು. ಗುರು ಅವರೇ, ಹೇಗಿದೆ ರೂಟು? ತುಂಬ ಚೆನ್ನಾಗಿದೆ ನೋಡ್ರಿ, ಅಲ್ಲಿ ಮೇಲ್ಗಡೆ ಟೆಂಪಲ್ ಕಾಣಿಸುತ್ತೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಭತ್ತದ ಗದ್ದೆಗಳ ಬದುವಿನಲ್ಲಿ ಸಾಗುತ್ತಾ, ಕಲ್ಲು ಬಂಡೆಗಳನ್ನು ಹತ್ತಿಳಿಯುತ್ತಾ, ಹಕ್ಕಿಗಳ ಕಲರವ ಗಾನ ಆಲಿಸುತ್ತಾ, ಮಿತ್ರ ಮುಕುಂದ ರಾಯಚೂರ್ ಜೊತೆ ಫಿಲ್ಮ್ ಸಾಂಗ್ ಹೇಳ್ತಾ ನಮ್ಮ ಗುರಿ ಮುಟ್ಟಿದಾಗ ಬೆಳಗಿನ 11:30. ಬೆಟ್ಟದ ಮೇಲ್ಭಾಗ ತಲುಪುತ್ತಿದ್ದಂತೆ ದೇವಾಲಯಗಳ ಸಮುಚ್ಚಯ ಗಮನ ಸೆಳೆಯಿತು. ಚಿಕ್ಕದಾದರೂ ಸುಂದರವಾದ ಹೊಂಡ, ಕಣ್ಣು ಹಾಯಿಸಿದಷ್ಟು ದೂರ ಕಾಣುವ ಹಸಿರಿನಿಂದಾವೃತ ಬೆಟ್ಟಗಳ ಸಾಲು, ಪ್ರಶಾಂತ ವಾತಾವರಣ ಶಿವಧ್ಯಾನಕ್ಕೆ ನಮ್ಮನ್ನು ಪ್ರೇರೇಪಿಸಿತು. ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ಶ್ರೀಕಾರಾಯ ನಮಃ ಶಿವಾಯ. ವಸಿಷ್ಠ ಗೌತಮಾಯ ಮುನೀಂದ್ರ ದೇವಾದಿತೇಖರಾಯ.
हस्तदलोपरिवेष्टितलिङ्गं सर्वसमुद्भवकारणलिङ्गं हस्तदरि